ಕೊನೆಯದಾಗಿ ಭೀಮಾ ನದಿ ಪ್ರವಾಹದಿಂದಾಗಿ ಹಲವು ಗ್ರಾಮಗಳ ಜನರ ಬದುಕು ಬೀದಿಗೆ ಬಿದ್ದಿದೆ. ಪ್ರಮುಖವಾಗಿ ಇದರಲ್ಲಿ ಮೀನುಗಾರರು ಕೂಡ ನೆಮ್ಮದಿಯಾಗಿ ಬದುಕು ನಡೆಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಪರದಾಟ ಮುಂದುವರಿತಾನೆ ಇದೆ. ಭೀಮಾ ನದಿಯ ಅಬ್ಬರದಿಂದ ಹಲವು ಗ್ರಾಮಗಳು ಜಲಾವೃತ ಆಗಿದೆ, ಹಲವರ ಬದುಕು ಬೀದಿ ಪಾಲಾಗಿದೆ. ಯಾದಗಿರಿ ತಾಲೂಕಿನ ಹಿರೇನೂರು ಗ್ರಾಮದ ಸರ್ಕಾರಿ ಶಾಲೆ ಹಾಗೂ ಶಾಲೆಯ ಆವರಣದಲ್ಲಿ ಬೀದಿ ಬದುಕು ಸಾಗಿಸುತ್ತಿದ್ದಾರೆ ಕೆಲ ಜನ. ಪ್ರವಾಹಕ್ಕೆ ಗುಡಿಸಲು ಹಾಗೂ ಅಗತ್ಯ ವಸ್ತುಗಳು ನೀರಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಊಟ ಮಾಡೋದಕ್ಕೆ ಪರದಾಡುವಂತಾಗಿದೆ. ಬೇರೆ ಊರಲ್ಲಿ ಬೇಡಿಕೊಂಡು ಹಸಿವು ನೀಗಿಸಿಕೊಳ್ತಿದ್ದೀವಿ ಅಂತ ಮೀನುಗಾರರು ತಮ್ಮ ನೋವನ್ನ ಹೊರಹಾಕಿದ್ದಾರೆ. ಈ ಕುರಿತು ನಮ್ಮ ಯಾದಗಿರಿ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಭೀಮಾ ನದಿ ಪ್ರವಾಹ ತಗ್ಗಿದ್ದರೂ ಈಗ ಮೀನುಗಾರರ ಗೋಳು ಇನ್ನೂ ಕೇಳದಂಥ ಪರಿಸ್ಥಿತಿಯಾಗಿದೆ. ಭೀಮಾ ನದಿಯ ಪ್ರವಾಹದಿಂದ ಈಗ ಮೀನುಗಾರರ ಬದುಕು ಪ್ರವಾಹದಿಂದ ಕೊಚ್ಚಿಕೊಂಡು ಹೋದಂತಾಗಿದೆ. ಈಗಲೇ ಭೀಮಾ ನದಿ ಪ್ರವಾಹ ತಗ್ಗಿದೆ. ಮೀನುಗಾರರು ಭೀಮಾ ನದಿಯ ದಡದಲ್ಲಿ ವಾಸ ಮಾಡ್ತಾ ಇದ್ರು. ಈಗ ಭೀಮಾ ನದಿ ಪ್ರವಾಹದಿಂದ ಹೆಚ್ಚಿನ ಪ್ರಮಾಣದ ಮೀನುಗಾರರು ಈಗ ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ದಾರೆ. ಯಾದಗಿರಿ ತಾಲೂಕಿನ ಹಿರೇನೂರಿನ ಭೀಮಾ ನದಿ ತೀರದಲ್ಲಿ ಮೀನುಗಾರರು ಮೀನುಗಾರಿಕೆಯನ್ನು ಮಾಡಿಕೊಂಡು ಬದುಕು ಸಾಗಿಸ್ತಾ ಇದ್ರು. ಈಗಲೇ ಭೀಮಾ ನದಿ ಪ್ರವಾಹದಿಂದ ಈಗ ಭೀಮಾ ನದಿ ತೀರದಲ್ಲಿ ವಾಸ ಮಾಡುವಂಥ ಮೀನುಗಾರರ ಗುಡಿಸಲು ಅದೇ ರೀತಿಯಾಗಿ ಅಗತ್ಯ ವಸ್ತುಗಳು ಕೂಡ ನೀರು ಪಾಲಾಗಿದೆ. ಪ್ರಮುಖವಾಗಿ ಮೀನುಗಾರರು ಮೀನುಗಾರಿಕೆ ಮಾಡಲು ಮೀನಿನ ಬಲೆ ಬಳಕೆ ಮಾಡ್ತಾಯಿದ್ರು. ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ದೃಶ್ಯಗಳನ್ನು ಕೂಡ ನೋಡಬಹುದು. ಈ ಭಾಗದಲ್ಲೇ ಮೀನುಗಾರರು ಗುಡಿಸಲು ಹಾಕಿಕೊಂಡಿದ್ರು. ಆದರೆ ಈಗ ಭೀಮಾ ನದಿ ಪ್ರವಾಹದಿಂದ ಮೀನುಗಾರರು ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ದಾರೆ. ಈಗಾಗಲೇ ಭೀಮಾ ನದಿ ಪ್ರವಾಹ ತಗ್ಗಿದೆ, ಆದರೆ ಮೀನುಗಾರರ ಸಂಕಷ್ಟ ಇನ್ನೂ ನಿಂತಿಲ್ಲ ಅಂತ ಹೇಳ್ಬೋದು. ಈಗಲೇ ಭೀಮಾ ನದಿ ಪ್ರವಾಹದಿಂದ ಈಗ ಅಲ್ಲಲ್ಲಿ ಮೀನುಗಾರರು ಬಳಕೆ ಮಾಡ್ತಾ ಇರುವಂಥ ಪಾತ್ರೆಗಳು, ಫ್ಯಾನ್ಗಳು ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿತ್ತು. ಅದನ್ನು ಕೂಡ ನೀರಿನಲ್ಲಿ ಹುಡುಕಿಕೊಂಡು ಈಗ ಮೀನುಗಾರರು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಭೀಮಾ ನದಿ ಪ್ರವಾಹದಿಂದ ಅಪಾರ ಪ್ರಮಾಣದ ಹಾನಿ ಕೂಡ ಆಗಿದೆ. ಇನ್ನು ಮೀನುಗಾರರ ಬವಣೆ ಸರ್ಕಾರ ಕೇಳ್ತಾ ಇಲ್ಲ. ಈಗಲೇ ಇವರಿಗೆ ಅವನು ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿತ್ತು, ಅದ್ಯಾವುದು ಕೂಡ ಮಾಡಿಲ್ಲ. ಈಗ ಸಂಕಷ್ಟದ ನಡುವೆ ಸಿಕ್ಕಾಕೊಂಡಿದ್ದಾರೆ. ಈಗ ಸರ್ಕಾರಿ ಶಾಲೆಯಲ್ಲಿ ವಾಸ ಮಾಡ್ತಾಯಿದ್ರೆ, ಆದರೆ ಈಗ ಆ ಬದುಕಲು ಕೂಡ ಏನಂತ ಹೊಟ್ಟೆ ತುಂಬಿಸಿಕೊಳ್ಳಲು ಕೂಡ ಇವರಿಗೆ ಆಹಾರ ಸಾಮಗ್ರಿ ಕೊರತೆ ಕೂಡ ಉಂಟಾಗಿದೆ. ಈಗ ನಾವು ಕೂಡ ಮೀನುಗಾರರನ್ನು ಮಾತನಾಡಿಸೋ ಪ್ರಯತ್ನ ಮಾಡ್ತೀವಿ. ಈಗ ನೀರು ಬಂದು ಏನೇನು ಹೋಗ್ಯದ ನಿಮ್ದೆಲ್ಲ? ಎಲ್ಲ ಜೋಪಡಿ ಹೋಗ್ಯಾವ್ರಿ, ಬೆಂಡು ಹೋಗ್ಯಾವ, ಎಲ್ಲ ಮಾಡ್ಕೊಂಡು ತಿನ್ನೋ ಸಾಮಾನು ಹೋಗ್ಯಾವ್ರಿ. ಅದ್ರಲ್ಲೇ ದುಡ್ಕೊಂಡು ತಿನ್ನೋದು ಎಲ್ಲ ಆಗೈತಿ. ಕಷ್ಟ ಭಾಳ ಆಗೈತಿ ರೀ. ಅದ ನಮ್ಗೆ ಏನನ್ನ ಸಹಾಯ ಮಾಡ್ಬೇಕ್ರಿ. ಇಷ್ಟೆಲ್ಲ ಹೋದ್ರಿ ಈಗ ಹಂಗೆ ಅವಾಗ ನದಿ ತೀರಕ್ಕೆ ಇರಬಾರ್ದು ಅಂದ್ರೆ ನೀವು ಖಾಲಿ ಮಾಡ್ಕೊಂಡು ಹೋಗ್ಬೇಕಾಯ್ತಲ್ಲ, ಗುಡಿಸಲ್ಲ ಯಾಕಾಗಿಲ್ಲ? ಅದೇ ಟೈಮಿಗೆ ಮಕ್ಕಳ ಮರಿಗೆ ತೊಗೊಂಡು ಹೋಗೋಪಟ್ಟಿಗೆ ಫುಲ್ ಆಗಿ ಬಂದ ನೀರು ಫುಲ್ ಆಗಿ ಬಂದ. ರಾತ್ರಿ ಬಂದಿವೇನು? ರಾತ್ರಿ ನೀರು ಅವ್ರೆ. ಅಮ್ಮ ನಿಮಗೇನು ಕಷ್ಟ ಅಲ್ಲತ್ತದ? ನಮ್ಗೆ ಊರಾಗ ಹೋಗಿ ಬೇಡ್ಕೊಂಡು ತೊಗೊಂಡು ಬರಕತ್ತೀರಿ. ತೊಗೊಂಡು ಬಂದು ಅದೇ ಮಕ್ಕಳು ಮರಿ ಅದೇ ತಿನ್ನಾಕತ್ತೀವಿ. ಎಲ್ಲೋ ಸಾಮಾನು ಪೀನ ಕೊಡ್ಬೇಕಲ್ಲಮ್ಮ. ಭಿಕ್ಷಾಟನೆ ಮಾಡಿ ಬದುಕು ಸಾಗಿಸ್ತಿರಂದ್ರೆ ಸರ್ಕಾರ ಕೊಡ್ಬೇಕ್ರಿ. ನಮ್ಗೆ ಎಷ್ಟನಿದ್ರೆ ಅವ್ರು ಸಹಾಯ ಮಾಡ್ಬೇಕ್ರಿ. ನಮ್ಗೆ ಈಗ ಏನಾಗ್ಬೇಕಂತೀರಿ? ನಮ್ಗೆ ಏನೋ ಸಹಾಯ ಮಾಡ್ಬೇಕ್ರಿ ಅವ್ರಿಗೆ. ಕಷ್ಟ ನಿಮ್ದು ಏನು ಕೇಳ್ಬೇಕಲ್ಲ. ಈಗ ನಮ್ಗೆ ಏನು ಜಾಗ ರೊಕ್ಕ ರೂಪಿ ನಮ್ಗೆ ಸಹಾಯ ಮಾಡ್ಬೇಕ್ರಿ ಅವರು. ಭಿಕ್ಷಾಟನೆ ಮಾಡಿ ಬದುಕು ಸಾಗಿಸ್ ಅಷ್ಟೇ ನೋಡ್ರಿ ನಾವು. ಇದು ಇಲ್ಲಿನ ಮೀನುಗಾರರು ತಮ್ಮ ಸಂಕಷ್ಟವನ್ನು ಕೂಡ ತೋಡಿಕೊಂಡಿದ್ದಾರೆ. ಸರ್ಕಾರ ನಮಗೆ ಯಾವುದೇ ಆಹಾರ ಸಾಮಗ್ರಿ ಕೊಟ್ಟಿಲ್ಲ. ಹೀಗಾಗಿ ನಾವು ನದಿ ತೀರದ ಗ್ರಾಮಕ್ಕೆ ತೆರಳಿ ಭಿಕ್ಷಾಟನೆ ಮಾಡಿ ಜೀವನ ಸಾಗಿಸ್ತಾ ಇದ್ದೀವಿ ಎಂಬ ಮಾತುಗಳನ್ನು ಹೇಳಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಏನ್ ಕಷ್ಟ ಆದ್ರಿ ಏನ್ ಮಾಡಮ್, ಇದು ಎಲ್ಲ ಹೋಗ್ಯದ. ನಮ್ಮ ಮನೆ ಬರನೇ ಚಂದ ಇಲ್ದಂಗ ಆಗ್ಯದ. ಏನ್ ಗೌರ್ಮೆಂಟ್ ಏನು ಸಹಾಯನೇ ಮಾಡವಲ್ದ್ರಿ. ನಮ್ಗೆ ಊಟಕ್ಕೆ ಸಹಾಯ ಮಾಡವಲ್ದು. ಏನ್ ಸಹಾಯ ಉಳ್ಕಣೆ ಬಂದು 1 ದಿವಸ 3 ದಿವಸ ಆಗೋಷ್ಟು ಭತ್ತ ಕೊಟ್ಟು ಹೋಗ್ಯನ್ರಿ. ಅಷ್ಟೇ ಬ್ಯಾಳೆ ಇದು ತಂದ್ ಕೊಟ್ಟನ್ರಿ. ಅಷ್ಟೇ ಮಾಡ್ಕೊಂಡ್ ತಿನ್ನಕ್ಕೆ ಇದಾಗ್ತಿವಿ. ಏನ್ ಮಾಡಮ್, ಬೇಡ್ಕೊಂತ ತಿನ್ನಕೈತಿವ್ರಿ ಊರಾಗ. ಮತ್ ನಮ್ದು ಯಾರು MLA ಬರವಲ್ರಿ, ಇದು ಬರವಲ್ರಿ, ಯಾರು ಬರವಲ್ರಿ. ಏನ್ ಮಾಡಮ್ರಿ? ನಾವ್ ಇದ್ರನೇ ಇಲ್ಲಾರ್ದಂಗ್ರಿ. ನಾವು ಓಟ್